ಯಾರೋ ಒಬ್ಬ ಪಾಪ ಬಡಪಾಯಿ ನೀನು ನೋಡಯ್ಯ ನಿನ್ನ ಅಕೌಂಟನ್ನು ನಾವು ಮಾಡಿಸ್ತೀವಿ, ನೀನು ಸುಮ್ಮನೆ ಮಾಡಿಸ್ಕೊ, ನಿನಗೆ ಪ್ರತಿ ತಿಂಗಳು 5,000 ರೂಪಾಯಿನೋ 10,000 ರೂಪಾಯಿನೋ ಬರ್ತಿರುತ್ತೆ ಅಂತಂದ್ರೆ ಯಾರು ಬೇಡ ಅಂತಾರೆ ಪಾಪ, ಗೊತ್ತಿರಲ್ಲ. ಆದರೆ ನಿಜಕ್ಕೂ ಸಿಕ್ಕಾಕೊಳ್ಳುವಂಥವ್ರು ಅಂಥವರೇ. ಹೀಗಾಗಿ ಪೊಲೀಸರು ಕೂಡ ಯೋಚನೆ ಮಾಡಿದರು, ಪಾಪ ನಾವೇನೋ ಬರೀ ಈ ಯಾರೋ ಪಾಪದವ್ರನ್ನ ಹಿಡಿತಾ ಇದ್ದೀವಿ, ಮೂಲಕ್ಕೆ ಕೊಡ್ಲಿ ಹಾಕಬೇಕು ಅಂತ. ಸೊ ಅಂತೂ ಇಂತೂ ಆ ಪ್ರಯತ್ನವನ್ನು ಮಾಡಿದರು, ಅದರಲ್ಲಿ ಯಶಸ್ಸನ್ನು ಕೂಡ ಕಂಡರು. ವೇದಿಕೆ ಮೇಲಿದ್ದಾರೆ ಸಚಿವರಾಗಿರುವಂತಹ ಶರಣು ಪ್ರಕಾಶ್ ಪಾಟೀಲ್ ಅವರು, ಹಾಗೆಯೇ ವಿಕ್ರಮ್ ಅವರು. ಇನ್ನು ವೇದಿಕೆ ಮೇಲೆ ಬರಮಾಡ್ಕೊಳ್ತೀನಿ PRK ಸಂಸ್ಥೆಯ ಮುಖ್ಯಸ್ಥರಾಗಿರುವಂತಹ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು, ಹಾಗೆ DGP ಉಮೇಶ್ ಅವರನ್ನ. ಇನ್ನು TV9 ಸೆಲ್ಯೂಟ್ ಗೌರವವನ್ನ ಸ್ವೀಕರಿಸಲು ACP ನವೀನ್ ಕುಲಕರ್ಣಿ, ACP ಜಗದೀಶ್ KS, ACP ನವೀನ್ ಕುಮಾರ್, ACP ರವೀಶ್ S ನಾಯಕ್ ಅವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿ. ಉಮೇಶ್ ಸರ್ ಮಾತಾಡಬೇಕು ಕಾರ್ಯಕ್ರಮ ಉದ್ದೇಶಿಸಿ. ಎಲ್ಲ ಕ್ರಿಮಿನಲ್ಸ್, ವೆದರ್ ಇಟ್ ಈಸ್ ಸೈಬರ್ ಆರ್ ಅದರ್ ಕ್ರಿಮಿನಲ್ಸ್ ಸರ್, ಅವರು ಒಂದು ಸಲ ಸಕ್ಸಸ್ ಆಗಬೇಕು, ನಾವು ಪ್ರತಿ ಸಲ ಸಕ್ಸಸ್ ಆಗಬೇಕು. ಸೊ ಎವ್ರಿ ಕ್ರೈಮ್ ವೆನ್ ಎವರ್ ವಿ ಡೂ ಇಟ್ ಹ್ಯಾಪನ್ಸ್, ಇಟ್ಸ್ ಬೇಸಿಕಲಿ ಒನ್ಸ್ ಇನ್ ಎ ವೈಲ್ ಇಟ್ಸ್ ಎ ಫೇಲ್ಯೂರ್ ಫ್ರಮ್ ಅಸ್, ವೆದರ್ ಇಟ್ ಇಸ್ ಎ ಬೀಟ್ ಆರ್ ವಾಟ್ ಎವರ್. ಸೊ ಆಲ್ ದ ಎಫರ್ಟ್ಸ್ ವಾಟ್ ಎವರ್ ವಿ ಹವ್ ಪುಟ್ ಇನ್, ಆ್ಯಂಡ್ ಸಿನ್ಸ್ ದ TV9 is recognizing us, I thank them from a depth of the heart. At least somebody there to recognize us. Thank you. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಪೊಲೀಸ್ ಇಲಾಖೆಯನ್ನು ನಾವು ಯಾವತ್ತೂ ಮರೆಯುವಂತಿಲ್ಲ, ಯಾಕಂದರೆ ಅವ್ರದ್ದು ಸರ್ವಿಸ್ ಭಾಳ ಇದೆ. ಯಾವ ರಾಜ್ಯದಲ್ಲಿ ಯಾವ ಪ್ರದೇಶದಲ್ಲಿ ಲಾ ಆ್ಯಂಡ್ ಆರ್ಡರ್ ಚೆನ್ನಾಗಿದೆ ಅಲ್ಲಿ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರ್ತದೆ. ಹಾಗಾಗಿ ಈ ಒಂದು ನಮ್ಮ ಏನು ಪಬ್ಲಿಕ್ ಆರ್ಡರ್ ಅಂತ ಹೇಳ್ತೀವಲ್ಲ, ಟು ಮೇಂಟೈನ್ ಪಬ್ಲಿಕ್ ಆರ್ಡರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಈಸ್ ಪ್ಲೇಯಿಂಗ್ ಎ ವೆರಿ ಪ್ರೈಮ್ ರೋಲ್. ವಿ ಹ್ಯಾವ್ ಟು ಬಿ ಪ್ರೌಡ್ ಆಫ್ ದೆಮ್ ಬಿಕಾಸ್ ದೇರ್ ಸರ್ವಿಸ್ is really essential and it is really keeping the order in the community ಅಂತಕ್ಕಂಥದ್ದು ನಾವು ಯಾರು ಮರೆಯುವಂತಿಲ್ಲ. ಹಾಗಾಗಿ ಇವತ್ತು they require a lot of empathy from the public as well. ನಾವು ಎಲ್ಲರೂ ಯಾಕಂದರೆ they will be working on a lot of stress and they are overworked. ಅವ್ರಿಗೆ we have to always salute. ನಂದು ಒಂದು ಸೆಲ್ಯೂಟು ನಿಮ್ಮ ಜೊತೆಗೆ. ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು.